ಇನ್ನು ಬಿಜೆಪಿ ವಿರುದ್ಧ ಈಶ್ವರಪ್ಪ ಬಂಡಾಯದ ಬಾವುಟ ಹಾರಿಸಿದ್ರು. ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರು ಈಶ್ವರಪ್ಪ ಅವರ ಬಂಡಾಯವನ್ನ ಶಮನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿಗೆ ಕೆಎಸ್ ಈಶ್ವರಪ್ಪ ದೆಹಲಿಗೆ ತೆರಳಿದ್ದಾರೆ. ಅಮಿತ್ ಶಾ ಅವರ ಮಾತಿಗೆ ಅವರು ಒಪ್ಪಿಕೊಳ್ತಾರಾ, ಲೋಕಸಭೆ ಅಖಾಡದಿಂದ ಹಿಂದೆ ಸರಿತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಇನ್ನದೇ ರೀತಿಯಾಗಿ ಈಶ್ವರಪ್ಪನವರ ಬಂಡಾಯ ಶಮನವಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಯಾಕಂದರೆ ನಿರಂತರವಾಗಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಕಿಡಿಕಾರುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಇದೀಗ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾ ಇರುವಂತಹ ವಿಚಾರ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಇನ್ನದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಮಾತನಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ದೆಹಲಿಗೆ ಬರೋದಕ್ಕೆ ಹೇಳಿದ್ದಾರೆ. ಹಿರಿಯರ ಮಾತಿಗೆ ನಾನು ಗೌರವ ಕೊಟ್ಟು ದೆಹಲಿಗೆ ಹೊರಟಿದ್ದೀನಿ. ವಾಪಸ್ ಬರುವಾಗ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ನಿರ್ಧಾರ ಇರಬೇಕು. ಹಿರಿಯರಾದ ಅಮಿತ್ ಶಾ ನಿರ್ಧಾರ ಏನಿದೆ ಅನ್ನುವಂಥದ್ದು ನನಗೂ ಕೂಡ ಗೊತ್ತಿಲ್ಲ. ಅವರ ಜೊತೆಯಲ್ಲಿ ಕುಳಿತು ಮಾತನಾಡ್ತೀನಿ ಅಂತ KS ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು, ಈ ದೇಶದ ಹೆಮ್ಮೆಯ ಗೃಹ ಮಂತ್ರಿಗಳು, ಸರ್ದಾರ್ ಪಟೇಲ್ ಅವರ ನಂತರ ಉಕ್ಕಿನ ಮನುಷ್ಯ ಅಂತ ಪ್ರಖ್ಯಾತಿಯಾಗಿರೋಂಥ ಹಿರಿಯರಾದ ಅಮಿತ್ ಶಾ ಅವರು ದೆಹಲಿ ಬರಬೇಕು ಅಂತ ಕೇಳಿದಾಗ ಹಿರಿಯರ ಮಾತಿಗೆ ಗೌರವ ಕೊಟ್ಟು ನಾನು ದೆಹಲಿಗೆ ಹೊರಟಿದ್ದೇನೆ. 1:45 ಫ್ಲೈಟು. ಇಷ್ಟು ಮಧ್ಯೆ ನೀವು ಈಗಾಗಲೇ ಹಿಡ್ಕೊಂಡಿದ್ದೀರಿ. ಹೊರಡಬೇಕಾದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಹೇಳಿದ್ರು, ನೀವು ವಾಪಸ್ ಬರೋಷ್ಟೊತ್ತಿಗೆ ಖಂಡಿತ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀರಿ. ಒಂದು 500 ಮೋಟ್ರ್ ಸೈಕಲ್ಲು, ಒಂದು ದೊಡ್ಡ ಹಾರ ಇದೆಲ್ಲ ಇಟ್ಕೊಂಡು ರೆಡಿ ಮಾಡ್ತೀವಿ. ಅಲ್ಲಿಂದನೇ ಚುನಾವಣಾ ಪ್ರಚಾರಕ್ಕೆ ನುಗ್ಗಬೇಕು ಅನ್ನೋಂಥ ಅಭಿಪ್ರಾಯ ನಮ್ಮೆಲ್ಲ ಕಾರ್ಯಕರ್ತರು ಹೇಳಿದ್ದಾರೆ. ಆದರೂ ಹಿರಿಯರಾದ ಅಮಿತ್ ಶಾ ಅವರ ಭಾವನೆ ಏನಿದೆ ಗೊತ್ತಿಲ್ಲ ನನಗೆ. ಅವ್ರು ಕರೆದಿದ್ದಾರೆ, ಅವ್ರು ಗೌರವ ಕೊಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸರ್, ತಾವು ಎಲ್ಲ ಸಮಸ್ಯೆಗಳನ್ನು ಕೂಡ ವಿವರವಾಗಿ ಹೇಳ್ತಾರೆ ಸರ್. ಈಗಾಗಲೇ ಹೇಳಾಗಿದೆ ಫೋನಲ್ಲಿ. ಇನ್ನೊಂದು ಸರಿ ವಿವರವಾಗಿ ಅವ್ರು ಏನು ಕೇಳಿದ್ರೆ ಮುಖಾಮುಖಿಯಾಗಿ ಹೇಳ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕರು, ಈ ದೇಶದ ಹೆಮ್ಮೆಯ ಗೃಹ ಮಂತ್ರಿಗಳು, ಸರ್ದಾರ್ ಪಟೇಲ್ ಅವರ ನಂತರ ಉಕ್ಕಿನ ಮನುಷ್ಯ ಅಂತ ಪ್ರಖ್ಯಾತಿಯಾಗಿರೋಂಥ ಹಿರಿಯರಾದ ಅಮಿತ್ ಶಾ ಅವರು ದೆಹಲಿ ಬರಬೇಕು ಅಂತ ಕೇಳಿದಾಗ ಹಿರಿಯರ ಮಾತಿಗೆ ಗೌರವ ಕೊಟ್ಟು ನಾನು ದೆಹಲಿಗೆ ಹೊರಟಿದ್ದೇನೆ. ಇನ್ನು ಮಾಜಿ ಸಚಿವ ಈಶ್ವರಪ್ಪ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ನಿನ್ನೆ ಕೂಡ ಅವರು ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅನ್ನುವಂತಹ ಮಾತನ್ನು ಪುನರುಚ್ಚಾರ ಮಾಡಿದರು. ಈ ನಡುವೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಈಶ್ವರಪ್ಪನವರಿಗೆ ಕರೆ ಕೂಡ ಮಾಡಿ ಮಾತನಾಡುವಂತಹ ಕೆಲಸವನ್ನು ಮಾಡಿದರು. ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ದೆಹಲಿಗೆ ಬರೋದಕ್ಕೆ ಕರೆ ಕೂಡ ಕೊಟ್ಟಿದ್ದರು. ಈ ನಡುವೆ ಮಾಜಿ ಸಚಿವ ಈಶ್ವರಪ್ಪ ಇದೀಗ ದೆಹಲಿಗೂ ಕೂಡ ಹೊರಟಿದ್ದಾರೆ. ದೆಹಲಿಗೆ ಹೋಗ್ತಾ ಇರುವಂತಹ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಇದೀಗ ಸಹಜವಾಗಿ ಕಾಡ್ತಾ ಇದೆ. ಯಾಕಂದರೆ BJPಯ ವಿರುದ್ಧ, ಅಂದರೆ ತಮ್ಮ ಸ್ವಪಕ್ಷದ ವಿರುದ್ಧ ಅವರು ಬಂಡಾಯದ ಬಾವುಟ ಹಾರಿಸಿದರು. ಅದೇ ರೀತಿಯಾಗಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದರು. ಅವರ ಪುತ್ರ BJP ರಾಜ್ಯ ಅಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಕೂಡ ಕಿಡಿಕಾರ್ತಾ ಇದ್ದರು. ಅಪ್ಪ ಮಕ್ಕಳು ಪಕ್ಷವನ್ನು ಹಾಳು ಮಾಡಿದ್ದಾರೆ ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದರು. ಇದೀಗ ದೆಹಲಿ ಭೇಟಿ ಬಳಿಕ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನವೀನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಇದೀಗ ದೆಹಲಿಗೆ ಹೋಗಿದ್ದಾರೆ ಈಶ್ವರಪ್ಪನವರು. ಅವರ ಮುಂದಿನ ನಡೆ ಏನಾಗಿರಬಹುದು? ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಯ ಅಖಾಡದಿಂದ ನಾನು ಹಿಂದೆ ಸರಿಯೋದಿಲ್ಲ, ಸ್ಪರ್ಧೆ ಮಾಡೇ ಮಾಡ್ತೀನಿ ಎನ್ನುವಂತಹ ಮಾತನ್ನು ಕೂಡ ಪುನರುಚ್ಚಾರ ಮಾಡಿದರು ನಿನ್ನೆ. ಹೀಗಾಗಿ ದೆಹಲಿಗೆ ಹೋಗಿದ್ದಾರೆ. ಹಿಂದೆ ಸರಿಯುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ.
ಸಂತೋಷ್, ಪ್ರಮುಖವಾಗಿ ತಮ್ಮ ಪುತ್ರ ಕೆ.ಇ. ಕಾಂತೇಶ್ಗೆ ಹಾವೇರಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಎಂಬ ಕಾರಣಕ್ಕಾಗಿ ಪಕ್ಷದ ನಾಯಕರ ವಿರುದ್ಧ ನಿರಂತರವಾಗಿ, ಅದರಲ್ಲೂ ಕೂಡ ಮಾಜಿ ಸಿಎಂ ಯಡಿಯೂರಪ್ಪನವರ ಹಾಗೂ ಅವರ ಪುತ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸಿರುವಂತಹ ಈಶ್ವರಪ್ಪನವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ಚಟುವಟಿಕೆಗಳನ್ನ ಕೂಡ ಈಗಾಗಲೇ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ. ಜೊತೆಗೆ ಅವನ್ನ ಮನವೊಲಿಸುವ ನಿಟ್ಟಿನಲ್ಲಿ ಕಳೆದ ಕೆಲವು ದಿನಗಳಿಂದ ಕೂಡ, ಅಂದ್ರೆ ಈಶ್ವರಪ್ಪನವರು ಯಾವಾಗ ಬಂಡಾಯವನ್ನ ಘೋಷಣೆ ಮಾಡಿದ್ರು ಅಂದಿನಿಂದ ಕೂಡ ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಇರ್ಬೋದು, ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಇರ್ಬೋದು, ಜೊತೆಗೆ ಪ್ರಮುಖರು ಕೂಡ ಆರಗ ಜ್ಞಾನೇಂದ್ರ ಸೇರಿದಂತೆ ಪ್ರಮುಖ ನಾಯಕರುಗಳು ಈಶ್ವರಪ್ಪನವರ ಮನೆಗೆ ಭೇಟಿಯನ್ನು ಕೊಟ್ಟು ಒಂದು ಹಂತದಲ್ಲಿ ಮಾತುಕತೆ ಮಾಡೋ ಕೆಲಸವನ್ನ ಮಾಡಿದ್ರು ಕೂಡ ಈಶ್ವರಪ್ಪನವರು ಪಟ್ಟನ್ನ ಬಿಟ್ಟಿರಲಿಲ್ಲ. ತಮ್ಮ ನಿಲುವನ್ನ ಮುಂದುವರಿಸಿ ಚುನಾವಣಾ ಪ್ರಚಾರವನ್ನ, ಕಾರ್ಯಾಲಯಗಳನ್ನ ಆರಂಭ ಮಾಡೋ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಬೈಂದೂರು ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಓಡಾಟವನ್ನ ಮಾಡ್ತಾ ಇದ್ರು. ಈ ನಡುವೆ ನಿನ್ನೆ ಬೆಳಗ್ಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಾದಂತಹ ಅಮಿತ್ ಶಾ ಅವರು ಈಶ್ವರಪ್ಪನವರಿಗೆ ಕರೆಯನ್ನ ಮಾಡಿದ್ರು. ನೀವು ಈ ಒಂದು ನಿರ್ಧಾರದಿಂದ ಪಕ್ಷದ ಹಿರಿಯ ನಾಯಕರಾಗಿದ್ದೀರಿ, ಪಕ್ಷ ನಿಮ್ಮ ಸೇವೆಯನ್ನ ಮನಗಂಡಿದೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಕಾಶವನ್ನು ಮಾಡಿಕೊಡ್ತೇವೆ, ಸ್ಪರ್ಧೆಯಿಂದ ಹಿಂದೆ ಸೇರಿದಂತ ಮನವಿ ಮಾಡೋ ಕೆಲಸವನ್ನ ಕೂಡ ಅಮಿತ್ ಶಾ ಅವರು ಮಾಡಿದ್ರು. ಆದ್ರೆ ಈಶ್ವರಪ್ಪನವರು ತಮ್ಮ ಪಟ್ಟನ ಬಿಡ್ಲಿಲ್ಲ. ಹಾಗಾಗಿ ದೆಹಲಿಗೆ ಬರ್ಬೇಕಂತೇಳಿ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನ ಈಗಾಗಲೇ 1:30 ಸುಮಾರಿಗೆ ಶಿವಮೊಗ್ಗ ಏರ್ಪೋರ್ಟ್ ನಿಂದ ಬೆಂಗಳೂರು ಹೋಗಿ, ಬೆಂಗಳೂರಿನಿಂದ ಈಗಾಗಲೇ 4 ಗಂಟೆ 30 ನಿಮಿಷದ ವಿಮಾನಕ್ಕೆ ಕೂಡ ಈಗಾಗಲೇ ಹೋಗ್ತಾ ಇರುವಂತದ್ದು. 7:20 ಸುಮಾರಿಗೆ ದೆಹಲಿಯನ್ನ ರೀಚ್ ಆಗಿ 8 ಗಂಟೆಗೆ ಅಮಿತ್ ಶಾ ಅವರ ನಿವಾಸದಲ್ಲಿ ಈಶ್ವರಪ್ಪ ಹಾಗೂ ಅಮಿತ್ ಶಾ ಅವರ ಮಾತುಕತೆ ಒಂದು ಸಭೆ ಕೂಡ ನಡೆಯುವಂತದ್ದು. ಅಲ್ಲಿ ಈಶ್ವರಪ್ಪನವರು ನಿನ್ನೆ ಅಮಿತ್ ಶಾ ಅವರು ಕರೆಯನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ತಮ್ಮ ನಿಲುವನ್ನ ಸ್ಪಷ್ಟವನ್ನ ಪಡಿಸಿರುವಂತದ್ದು. ಈ ಹಿಂದಿನಿಂದ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಂದ್ರೆ ಕಾಂಗ್ರೆಸ್ನ ಕುಟುಂಬ ಆಡಳಿತವನ್ನ ವಿರೋಧ ಮಾಡೋ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಒಂದು ಕುಟುಂಬದ ಹಿಡಿತದಲ್ಲಿರುವಂತದ್ದು. ಹಾಗಾಗಿ ಅದನ್ನ ನಾನು ಖಂಡಿಸ್ತಾ ಇದ್ದೇನೆ. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ಒಂದು ಕುಟುಂಬದ ಹಿಡಿತದಿಂದ ಬಿಜೆಪಿ ಪಕ್ಷ ಮುಕ್ತವಾಗಬೇಕು. ಅದರ ಜೊತೆಗೆ ಹಿಂದುತ್ವದ ಪರ ಮಾತಾಡ್ತಿರುವಂತಹ ಯತ್ನಾಳ್ ಅವರು ಇರ್ಬೋದು, ಸಿ.ಟಿ. ರವಿ ಇರ್ಬೋದು, ಜೊತೆಗೆ ನಾನಿರ್ಬೋದು, ಪ್ರಮುಖ ನಾಯಕರುಗಳನ್ನ ಈಗಾಗಲೇ ಕಡೆಗಣಿಸೋ ಕೆಲಸವನ್ನ ಪಕ್ಷದಲ್ಲಿ ಮಾಡಲಾಗ್ತಿದೆ. ಜೊತೆಗೆ ಪ್ರಮುಖ ಹಿಂದುಳಿದ ವರ್ಗಗಳ ನಾಯಕರನ್ನ ಕೂಡ ಈಗಿನ ಸಂದರ್ಭದಲ್ಲಿ ಕಡೆಗಣಿಸೋ ಕೆಲಸವನ್ನ ಪಕ್ಷದಲ್ಲಿ ಮಾಡಲಾಗ್ತಿದೆ. ಹಾಗಾಗಿ ಇದೆಲ್ಲವೂ ಕೂಡ ಸರಿಯಾಗಬೇಕು. ಅವೆಲ್ಲವೂ ಕೂಡ ಸರಿಯಾದ್ರೆ ನಾನು ನಿನ್ನ ನಿರ್ಧಾರವನ್ನ ಬದಲಿಸ್ತೇನೆ ಅನ್ನೋ ಮಾತನ್ನ ನಿನ್ನೆ ಕೂಡ ಹೇಳಿದ್ರು. ಅದೇ ಮಾತನ್ನ ಇವತ್ತು ಕೂಡ ಅಮಿತ್ ಶಾ ಅವರ ಕರೆಗೆ ದೆಹಲಿಗೆ ಹೋಗ್ತಿರುವಂತಹ ಈಶ್ವರಪ್ಪನವರು ಇವತ್ತು ಕೂಡ ಅದೇ ನಿರ್ಧಾರವನ್ನ ಹೇಳಿರುವಂತದ್ದು. ಅಲ್ಲಿ ನನ್ನ ನಿರ್ಧಾರವನ್ನು ತಿಳಿಸ್ತೇನೆ, ಒಂದು ವೇಳೆ ನನ್ನ ನಿರ್ಧಾರಕ್ಕೆ ಮನ್ನಣೆ ಕೊಟ್ರೆ ನಾನು ಪಕ್ಷದಲ್ಲಿ ಅಂದ್ರೆ ಬಂಡಾಯ ಸ್ಪರ್ಧೆ ನಿರ್ಧಾರವನ್ನ ಹಿಂಪಡಿತೇನೆ, ಇಲ್ಲವಾದ್ರೆ ಬಂಡಾಯವನ್ನ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನೋ ಮಾತನ್ನ ಕೂಡ ಈಶ್ವರಪ್ಪ ಹೇಳಿರುವಂತದ್ದು. ಸಂತೋಷ್, ಧನ್ಯವಾದಗಳು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.